ನಮ್ಮ ಬೆಂಗಳೂರಿನ BMTCಯ ಓಲೋ ಬಸ್ನಲ್ಲಿ ಓಡಾಡಿದ್ದಾನೆ. 28 ವಾಹನಗಳಲ್ಲಿ ಹೋದಂತ ಪೊಲೀಸರು ತುಮಕೂರಿನಲ್ಲಿ ಸರ್ಚ್ ಮಾಡಿದ್ದಾರೆ. ಅವನ ಒಂದು ರೇಖಾಚಿತ್ರವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗ್ಡಿ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯಾಗಿ ಇವತ್ತಿಗೆ 7 ದಿನ ಅಂದ್ರೆ 1 ವಾರ ಕಳೀತಾ ಇದೆ. ಮಾರ್ಚ್ 1ನೇ ತಾರೀಕು ಒಂದು ಘಟನೆ ಆಯಿತು. ಇನ್ನ ಆ ಬಾಂಬ್ ಬ್ಲಾಸ್ಟರ್ ಯಾರಿದಾನಲ್ಲ, ಸೊ ಆ ಒಂದು ಆ ಕ್ರಿಮಿನ ಹುಡ್ಕೊಟ್ಟವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಅಲ್ಲ, NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಈ ಒಂದು ಬಹುಮಾನವನ್ನ ಘೋಷಣೆ ಮಾಡಿದೆ. ಜೊತೆಗೆ ಆತನ ರೇಖಾಚಿತ್ರವನ್ನ ಕೂಡ ಬಿಡುಗಡೆ ಮಾಡಿದೆ. ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಆತ ಓಡಾಡಿರುವಂತ ದೃಶ್ಯದಲ್ಲಿ ಸರಿಯಾದಂತ ಫೋಟೋ ಏನಿದೆ, ಆ ಒಂದು ಫೋಟೋ ಅದ್ರ ಕ್ಲಿಯರ್ ಆಗಿ ಕಾಣಿಸಲ್ಲ. ಸೊ ಆತನ ಒಂದು ರೇಖಾಚಿತ್ರವನ್ನ ಹೇಗಿರ್ಬೋದು ಸಾಮಾನ್ಯವಾಗಿ ಅಂತ ಹೇಳಿ ಒಂದು ರೇಖಾಚಿತ್ರವನ್ನ ಕೂಡ ಪೊಲೀಸರು ಬಿಡುಗಡೆ ಮಾಡಿರುವಂತದ್ದು. NIA ಅಧಿಕಾರಿಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾರಿಗಾದ್ರೂ ಕೂಡ ನೀವು ಓಡಾಡೋಂಥ ಟೈಮಲ್ಲಿ ಗೊತ್ತಾಗುತ್ತಲ್ಲ, ಒಂದು ಸ್ವಲ್ಪನಾದ್ರು ಸಿಮಿಲಾರಿಟಿ ಇರುತ್ತಲ್ಲ, ಅಂಥವನ್ನೇನಾದ್ರು ಕಾಣಿಸಿದ್ರೆ ನೀವು ಇನ್ಫಾರ್ಮ್ ಮಾಡಿದವ್ರು ಯಾರು ಅಂತಲೂ ನಾವು ಹೇಳಲ್ಲ. 10 ಲಕ್ಷ ಬಹುಮಾನವನ್ನ ಕೂಡ ಕೊಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ NIA ಅಧಿಕಾರಿಗಳು ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ಮತ್ತೊಂದು ದೃಶ್ಯ ಹೊರಗಡೆ ಬಂದಿದೆ. ಈತ ಯಾರು, ಈ ಒಂದು ಕ್ರಿಮಿ ಇದನ್ನಲ್ಲ, ಬಾಂಬಿಟ್ಟು 100 ಜನರ ಪ್ರಾಣವನ್ನ ತೆಗಿಬೇಕು ಅಂತ ಸಂಚನ ಹುಡ್ದಂತ ಈ ಕ್ರಿಮಿ ನಮ್ಮ ಬೆಂಗಳೂರಿನ BMTCಯ ಓಲೋ ಬಸ್ನಲ್ಲಿ ಓಡಾಡಿದ್ದಾನೆ. ಯಾಕೆಂದ್ರೆ ಪೊಲೀಸರು ಎಲ್ಲೂ ಬಿಡ್ತಾ ಇಲ್ಲ. ಒಂದ್ ಕಡೆ NIA ಅಧಿಕಾರಿಗಳು ಮತ್ತೆ ನಮ್ಮ ರಾಜ್ಯದ ಪೊಲೀಸರು ಎಲ್ಲರೂ ಕೂಡ ತಂಡವನ್ನ ಕಟ್ಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಎಲ್ಲಾ ಕಡೆಯಲ್ಲೂ ಶೋಧ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಸಿಕ್ಕಿರುವಂತಹ ವಿಚಾರ ಅಂದ್ರೆ ಒಂದು ದೃಶ್ಯ ಸಿಕ್ಕಿರುವಂತದ್ದು. ಆ ದೃಶ್ಯವನ್ನ ಕೂಡ ನಾನು ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಆ ದೃಶ್ಯದಲ್ಲಿ ಸೊ ಆತ ಒಂದು BMTC ಓಲೋ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾನೆ. KA01F4571 ಇದು BMTCಯ ಓಲೋ ಬಸ್. ಸಾಮಾನ್ಯವಾಗಿ ಇದು ಕುಂದಳ್ಳಿ ಗೇಟ್ ಅಲ್ಲಾಗಿರುವಂಥದ್ದು. ಸೊ ಆ ವೈಟ್ ಫೀಲ್ಡ್ ಕಡೆಯಿಂದ ಮೆಜೆಸ್ಟಿಕ್ಗೆ, ವೈಟ್ ಫೀಲ್ಡ್ ಇಂದ ಏರ್ಪೋರ್ಟ್ಗೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೆಚ್ಚಾಗಿ ಓಲೋ ಬಸ್ಗಳು ಓಡಾಡುವಂಥದ್ದು. ಸೊ ಈ ಒಂದು ಮಾರ್ಗದಲ್ಲೇ BMTCನವ್ರ ಹತ್ರ ಮಾಹಿತಿ ಪಡ್ಕೊಂಡು, ಆದರೆ ಅವರು ಯಾವುದು ಮಾಹಿತಿನ ಪೊಲೀಸರು ಕೊಡಬೇಡಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಲ್ಲ. ಅಂದರೆ KA01F4517 ಈ ಒಂದು ಬಸ್, ಇದು ಒಂದು ಮೆಜೆಸ್ಟಿಕ್ ಟು ಏರ್ಪೋರ್ಟು, ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡು, ಇಲ್ಲಾಂದ್ರೆ ವೈಟ್ ಫೀಲ್ಡ್ ಇಂದ ಏರ್ಪೋರ್ಟ್ಗೆ ಹೋಗುವಂತ ಬಸ್ ಆಗಿರುತ್ತೆ. ಈ ಬಸ್ನಲ್ಲಿ ಈತ ಹತ್ತುತ್ತಾನೆ. ಸಮಯ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುವಂತದ್ದು 11:43:04. ಈ ಒಂದು ಟೈಮಲ್ಲಿ ಆತ BMTCಯ ಓಲೋ ಬಸ್ನಲ್ಲಿ ಹತ್ತುತ್ತಾನೆ. ಮುಂದೆ ಡೋರಿಂದ ಹತ್ತುತ್ತಾನೆ, ಮಧ್ಯ ಡೋರ್ ತಕ್ಕ ಹೋಗ್ತಾನೆ, ಜೇಬಲ್ ಕೈ ಹಾಕ್ಬಿಟ್ಟು ದುಡ್ಡು ತೆಗಿಯಕ್ಕೆ ನೋಡ್ತಾನೆ. ಆ ಟೈಮಲ್ಲಿ ಆ ಮುಂದೆ ಡ್ರೈವರ್ನ ತಲೆಗಡೆ ಮೇಲಿ ಅಂದ್ರೆ ಡ್ರೈವರ್ ಕೂತಿರುವಂತ ಮೇಲ್ಗಡೆ CCTV ಇರೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾದೇಟ್ಗೆ ಎದ್ನೋ ಬಿದ್ನೋ CCTV ಇದೆ, ನಾನು ರೆಕಾರ್ಡ್ ಆಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತಲ್ಲ. ಆತ ಬಸ್ಸಲ್ಲಿ ಕೂರೋದು ಇಲ್ಲ, ಅಲ್ಲಿಂದ ವಾಪಸ್ ಬಂದು ಯಾವ ಡ್ರೈವರ್ ಡೋರಿಂದ ಹತ್ತಿದ್ನಲ್ಲ ಅದೇ ಡೋರಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದು ಹೋಗಿರ್ತಾರೆ. ಈ ಒಂದು ಫುಟೇಜ್ ಸಿಕ್ಕಿರುವಂಥದ್ದು. ಇದ್ರ ಮಧ್ಯದಲ್ಲಿ ಮತ್ತೊಂದು ಆಘಾತಕಾರಿ ವಿಚಾರ ಏನು ಅಂತಂದ್ರೆ, ನಿನ್ನೆ ತಡರಾತ್ರಿ ಸುಮಾರು 28 ವಾಹನಗಳಲ್ಲಿ ಹೋದಂತ ಪೊಲೀಸರು ತುಮಕೂರಿನಲ್ಲಿ ಸರ್ಚ್ ಮಾಡಿದ್ದಾರೆ. ತುಮಕೂರು ನಮ್ಮ ಗೃಹ ಸಚಿವರ ಜಿಲ್ಲೆ, ಅದು ಪರಮೇಶ್ವರ್ ಅವರ ಜಿಲ್ಲೆ. ಕೊರಟಗೆರೆಯಿಂದ ಪರಮೇಶ್ವರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿರುವಂತವ್ರು, ಹೋಮ್ ಮಿನಿಸ್ಟ್ರು. ತುಮಕೂರಿನಲ್ಲಿ ಆತ ಓಡಾಡಿರುವಂತ ಸುಳಿವು ಸಿಕ್ಕಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿಗೆ ಹೋಗಿ ನಿನ್ನೆ ಸುಮಾರು 28 ಜೀಪ್ಗಳಲ್ಲಿ, ಕಾರ್ಗಳಲ್ಲಿ ಹೋದಂತ ಪೊಲೀಸರು ಎಲ್ಲನೂ ಕೂಡ ಸರ್ಚ್ ಮಾಡ್ಕೊಂಡು ಒಂದಷ್ಟು ಮಾಹಿತಿನ ಕಲೆ ಹಾಕೊಂಡ್ ಬಂದಿದ್ದಾರೆ. ಆದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ತುಮಕೂರಿಂದ ಸುಮಾರು ಒಂದು 20 ಜಿಲ್ಲೆಗಳಿಗೆ, 10ರಿಂದ 15 ರಾಜ್ಯಗಳಿಗೆ ಹೋಗ್ಬೋದು. ಲಾರಿನಲ್ಲಿ ಹೋಗ್ಬೋದು, ಜೊತೆಗೆ ಬಸ್ಸಲ್ಲಿ ಹೋಗ್ಬೋದು, ಕಾರ್ಗಳಲ್ಲಿ ಹೋಗ್ಬೋದು. ಸೊ ಹೀಗೆ ನಾನಾ ಕಡೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟ್ನ ವ್ಯವಸ್ಥೆ ಇದೆ. ಹೀಗಾಗಿ ಆತ ಎಲ್ಲಿಗೆ ಹೋಗಿದ್ದಾನೆ ಅಲ್ಲಿಂದ ಅಂತೇಳಿ, ಅದಾದ್ಮೇಲೆ ಭಟ್ಕಳಕ್ಕೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಭಟ್ಕಳದಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಒಂದು ಟೀಮು, ಭಟ್ಕಳದಲ್ಲಿ ಒಂದು ಟೀಮು, ತುಮಕೂರಲ್ಲಿ ಒಂದು ಟೀಮು, ಹೀಗೆ ಬೇರೆ ಬೇರೆ ರಾಜ್ಯಕ್ಕೆ ಏನಾದ್ರು ಹೋಗಿರುವಂಥ, ಅಕ್ಕಪಕ್ಕ ಏನಾದ್ರು ರಾಜ್ಯಗಳಿಗೆ ಹೋಗಿರುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಈ ತರ ಪ್ರಕರಣಗಳಲ್ಲಿ ಭಾಗಿಯಾದಂಥ ವ್ಯಕ್ತಿಗಳು, ಕ್ರಿಮಿಗಳು ಏನಿದೆ, ಸೊ ತುಂಬಾನೇ ಇಂಟೆಲಿಜೆಂಟ್ ಇರ್ತಾರೆ. ಸೊ ವೇಷ ಬದಲಾಯಿಸ್ಕೊಳೋದಾಗಿರ್ಬೋದು, ಅಥವಾ ರೂಟ್ಗಳು ಬದಲಾಯಿಸೋದು, ಸಿಮ್ಗಳನ್ನ ಅಲ್ಲೇ ಬಿಸಾಕ್ ಹೋಗುವಂಥದ್ದು, ಈ ರೀತಿಯಾಗಿ ಪೊಲೀಸವ್ರಿಗೆ ಏನೇನು ದಾರಿ ತಪ್ಸಕ್ಕಾಗತ್ತಲ್ಲ ಎಲ್ಲಾ ರೀತಿ ಟ್ರೈ ಮಾಡ್ತಾರೆ. ಆದ್ರೆ ಖಂಡಿತವಾಗ್ಲೂ ಇನ್ನ 1 ಅಥವಾ 2 ದಿವಸದಲ್ಲಿ ಸಿಕ್ಕಾಕೊಂತಾನೆ. ಯಾಕೆಂದ್ರೆ ರಾಜ್ಯ ಪೊಲೀಸರು ಕೂಡ ಅಷ್ಟೇ ಒಂದು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಎಂತೆಂಥ ಕ್ರಿಮಿಗಳನ್ನೇ ಹಿಡಿದಿದ್ದಾರೆ. ಇನ್ನ NIA ಕೂಡ ಭಾಗಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇರುವಂತ ತಂತ್ರಗಳನ್ನ ಎಲ್ಲವನ್ನ ಕೂಡ ಬಳಸಿಕೊಂಡು ಆತನ ಹಿಡಿಯೋದಕ್ಕೆ ಏನೆಲ್ಲ ಒಂದು ಪ್ರಯತ್ನಗಳು ಬೇಕಲ್ಲ, ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ಎರಡೂ ಕಡೆ ನಡೀತಾ ಇದೆ. ಈ ಮಧ್ಯದಲ್ಲಿ ಆ ಒಂದು ಶಂಕಿತನ
ಒಂದು ರೇಖಾಚಿತ್ರವನ್ನ ಕೂಡ ಶಂಕಿತ ಯಾರಿದಾನಲ್ಲ ಸೊ ಅವನ ಒಂದು ರೇಖಾಚಿತ್ರವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಒಂದಷ್ಟು ನಂಬರ್ಗಳನ್ನ ಕೂಡ ಕೊಟ್ಟಿದ್ದಾರೆ ಇಲಾಖೆನವರು. ಸೊ ಈ ಕುರಿತಾಗಿ ತಾವು ಕೂಡ ಅಷ್ಟೇ ಎಲ್ಲರೂ ಓಡಾಡ್ತಿರ್ತಿರಲ್ಲ, ಎಲ್ಲರೂ ನಿಮ್ಗೆ ಈ ರೀತಿಯಾಗಿ ಆತ ಒಂದು ಹ್ಯಾಟ್ ಹಾಕೊಂಡಿರ್ತಾನೆ, ಮಾಸ್ಕ್ ಹಾಕೊಂಡಿರ್ತಾನೆ, ಕಪ್ಪು ಕಲರ್ ಬ್ಯಾಗು, ಶೂಸು, ಜೀನ್ಸ್ ಪ್ಯಾಂಟ್ ಹಾಕಿರ್ತಾನೆ. ಸೊ ಈಗೇನಾದ್ರು ಬದಲಾಯಿಸಿರ್ತಾನೋ ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಏನಾದ್ರು ಅನುಮಾನಾಸ್ಪದವಾದಂಥ ನಡ್ಕೊಳ್ಳುವಂಥ ವ್ಯಕ್ತಿಗಳು ನಿಮಗೆ ಕಂಡು ಬಂದ್ರೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಕರೆಯನ್ನ ಮಾಡಿ ಒಂದು ಮಾಹಿತಿನ ಕೊಡಿ. ನಿಮ್ಮ ಒಂದು ಯಾರು ಮಾಹಿತಿನ ಕೊಟ್ಟರು ಅನ್ನೋಂಥ ವಿಚಾರನ ಪೊಲೀಸರು ಎಲ್ಲೂ ಕೂಡ ಬಾಯಿ ಬಿಡೋದಿಲ್ಲ. ಸೊ ಇದಿಷ್ಟು ಈ ಒಂದು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ತನಿಖೆ, ಆರೋಪಿನ ಹುಡುಕಾಡ್ತಾ ಇರುವಂತ ಹಿಡಿಯೋದಕ್ಕೆ ಪೊಲೀಸರು ಹಾಗೂ ಎನ್ಐಎ ಅಧಿಕಾರಿಗಳು ಈ ರೀತಿಯಾದಂಥ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು.